ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯ ಬೆನ್ನತ್ತಿರತಕ್ಕಂಥ ಪೊಲೀಸರಿಗೆ ಪ್ರತಿನಿತ್ಯ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ. ದರ್ಶನ್ಗೆ ಸಂಕಷ್ಟ ಅನ್ನೋದು ತಪ್ಪತಾನೇ ಇಲ್ಲ. ದರ್ಶನ್ ವಿರುದ್ಧ ಮತ್ತೊಂದು ಅತಿ ದೊಡ್ಡ ಸಾಕ್ಷ್ಯ ಲಭ್ಯವಾಗಿದೆ. ಏನದು ಅಂದರೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಹೋಗುವ ಬರುವ ವಿಡಿಯೋ ಲಭ್ಯವಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿರೋದ್ರ ಬಗ್ಗೆ ಇದು ಸಾಕ್ಷ್ಯವಾಗುತ್ತೆ. ಅತಿ ದೊಡ್ಡ ಸಾಕ್ಷ್ಯ. RR ನಗರದ ಶೆಡ್ನ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿತ್ತು. ಇದೀಗ ಹೈದರಾಬಾದ್ FSL ಟೀಮ್ ವಿಡಿಯೋವನ್ನು ರೀಟ್ರೀವ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗುವಂಥದ್ದು ಬರುವಂಥದ್ದು ಎರಡೂ ದೃಶ್ಯಗಳು ಈಗ ಲಭ್ಯ ಆಗಿದೆ. ಅಫ್ಕೋರ್ಸ್ ಈಗ ದರ್ಶನ್ ಆ ಪಟ್ಟಣಗೆರೆ ಶೆಡ್ನಲ್ಲಿದ್ದರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಬಿಟ್ಟಿದೆ. ಇವರ ಬಟ್ಟೆ ಮೇಲೆಲ್ಲ ರೇಣುಕಾಸ್ವಾಮಿ ರಕ್ತದ ಕಲೆ ಎಲ್ಲ ಪತ್ತೆಯಾಗಿದೆ. ಇವರು ಅಲ್ಲಿಗೆ ಹೋಗೇ ಇಲ್ಲ ಅಂತಂದಮೇಲೆ ರಕ್ತದ ಕಲೆ ಮೈ ಮೇಲೆ ಹೆಂಗೆ ಬರೋದಕ್ಕೆ ಸಾಧ್ಯ? ಅದರ ಜೊತೆಗೆ ದರ್ಶನ್ ಈಗ ಪಟ್ಟಣಗೆರೆ ಶೆಡ್ಗೆ ಹೋಗುವ ಮತ್ತು ಬರುವ ದೃಶ್ಯಗಳು, ಅಂದರೆ ರೇಣುಕಾಸ್ವಾಮಿ ಕೊಲೆಯಾಗುವ ಮುನ್ನ ಈತ ಹೋಗಿರ್ತಕ್ಕಂಥದ್ದು, ರೇಣುಕಾಸ್ವಾಮಿ ಕೊಲೆಯಾದ ನಂತರ ಈತ ಶೆಡ್ನಿಂದ ಹೊರಗೆ ಬರ್ತಾ ಇರ್ತಕ್ಕಂಥದ್ದು, ಇದೆಲ್ಲ CCTV ಫುಟೇಜ್ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಿದೆ. ಅಲ್ಲಿಗೆ ಇದರಲ್ಲಿ ದರ್ಶನ್ ಅಂದರೆ ಇವರೆಲ್ಲ ಹೆಂಗೆ ಕೋರ್ಟ್ನಲ್ಲಿ ವಾದ ಶುರು ಮಾಡ್ತಾರೆ ಅಂದರೆ, ನಾನು ಅಲ್ಲಿಗೆ ಹೋಗೇ ಇಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ ಅಂತ ಶುರು ಮಾಡ್ತಾರೆ ವಾದ. ಅದಕ್ಕೆ ಪೂರಕವಾದಂತಹ ಎಲ್ಲ ಸಾಕ್ಷಿಗಳು ಪೊಲೀಸರಿಗೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಈ FSL ಮತ್ತು ರಿಟ್ರೀವ್ ಮಾಡಿರ್ತಕ್ಕಂಥ ರಿಪೋರ್ಟ್ಗಳು ಇನ್ನೂ ಬರ್ತಾನೇ ಇದೆಯಾ? ಈಗ ಬಂದಿರತಕ್ಕಂಥ ಪಟ್ಟಣಗೆರೆ ಶೆಡ್ ದೃಶ್ಯದ ರಿಟ್ರೀವ್ ವಿಜುವಲ್ಸು ಏನನ್ನ ಹೇಳ್ತಾ ಇದೆ? ಅರವಿಂದ, ಈಗಾಗಲೇ ಬಹುತೇಕ ಒಂದು 70% ರಿಪೋರ್ಟ್ಗಳು ಹೈದರಾಬಾದ್ FSLನಿಂದ ಬಂದಿದ್ದಾವೆ. ಒಂದು 30% ಬರಬೇಕಿತ್ತು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಹಿತಿಗಳು ಲಭ್ಯವಾಗಿತ್ತು. ಮತ್ತು ಈ ಶನಿವಾರದ ಒಳಗಾಗಿ ಆ ಎಲ್ಲ ರಿಪೋರ್ಟ್ಗಳನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ FSLಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಹೀಗಾಗಿ ಬಹುತೇಕ ನಾಳೆಯ ಒಳಗಾಗಿ ಎಲ್ಲ ರಿಪೋರ್ಟ್ಗಳು ಬಂದಿದ್ದಾವೆ. ಬಟ್ ಈಗ ಬಂದಿರತಕ್ಕಂತಹ ರಿಪೋರ್ಟ್ಗಳಲ್ಲಿ ಒಂದು ರಿಪೋರ್ಟು ದರ್ಶನ್ RR ನಗರದ ಶೆಡ್ನ ಒಳಗೆ ಹೋಗುವ ಮತ್ತು ಹೊರಗೆ ಬರುವಂತಹ CCTV ಏನಿದೆ ಅದು ರಿಟ್ರೀವ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಅವತ್ತು ಕೊಲೆ ನಡೆದಂತಹ ದಿನ ಅದಾದ ಬಳಿಕ ಸಾಕ್ಷಿಯನ್ನು ನಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ CCTVಯ DVR ಅನ್ನು ವಶಕ್ಕೆ ತೆಗೆದುಕೊಂಡು ಅದರಲ್ಲಿದ್ದಂತಹ ಎಲ್ಲ ರೆಕಾರ್ಡ್ ಆಗಿದ್ದಂತಹ ವಿಡಿಯೋವನ್ನು ಅಳಿಸಿ ಹಾಕುವ ಕೆಲಸವನ್ನು, ಡಿಲೀಟ್ ಮಾಡುವ ಕೆಲಸವನ್ನು ಎಕ್ಸ್ಪರ್ಟ್ಗಳಿಂದ ಮಾಡಿಸುವ ಕೆಲಸವನ್ನು ಡಿ ಗ್ಯಾಂಗ್ ಮಾಡಿತ್ತು. ಹೀಗಾಗಿ ಆ DVR ಅನ್ನು ವಶಕ್ಕೆ ಪಡೆದು ಇದೀಗ ಹೈದರಾಬಾದ್ನ FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಹೌದು, ದರ್ಶನ್ ಒಳ ಹೋಗ್ತಾರೆ, ಅದಾದ ಬಳಿಕ ಆತನ ಮೇಲೆ ಹಲ್ಲೆಯನ್ನು ನಡೆಸಿ ಅದಾದ ಬಳಿಕ ಒಂದು ಸ್ವಲ್ಪ ಸಮಯದ ನಂತರ ಹೊರಬರ್ತಕ್ಕಂತಹ ವಿಡಿಯೋ ಏನಿತ್ತು ಆ ವಿಡಿಯೋವನ್ನು ಇದೀಗ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಚಾರ್ಜ್ ಶೀಟ್ ತಯಾರಿ ಏನಿದೆ ಆ ಕೆಲಸ ಬರದಿಂದ ಸಾಕ್ತಿದೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಒಟ್ಟಾರೆ ಈಗ ದರ್ಶನ್ ಗ್ಯಾಂಗ್ ಕ್ರೌರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ.